ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು RCB ಪಂಜಾಬ್ ಫೈನಲ್ ಮ್ಯಾಚ್ IPL ಅವನ ಸತತ 2-3 ತಿಂಗಳಿಂದ ಏನು ನಡೆದೈತ ಈ ಕ್ರಿಕೆಟ್ ಯುದ್ಧ ಇವತ್ತು ಕೊನೆ ಐತಿ. ಯಾರು ಗೆಲ್ತಾರ ಯಾರು ಸೋಲ್ತಾರ ಅನ್ನುವಂಥದ್ದು ಒಂದು ಮ್ಯಾಚ್ ಇವತ್ತು ಇಟ್ಟಾರ ಫೈನಲ್ ಮ್ಯಾಚ್. ಈ ಒಂದು ದಿನಕ್ಕೋಸ್ಕರ ನಾವು ಕಾಯ್ಕೋತ ಕೂತಿದ್ವಿ ರೀ. ಅವನು 18 ವರ್ಷದಾಗ ಇದು 4ನೇ ಸಲ ನಾವು ಫೈನಲ್ಗೆ ಬಂದಿತ್ತು. ಅವನವನು ಇವತ್ತಿನ ಮ್ಯಾಚ್ ಮಾತ್ರ ಬಾಳ ಕೆಟ್ಟ ಐತ್ರಿ. ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶ ವಿದೇಶದಾಗ ಎಲ್ಲರ ಕಣ್ಣ ನಮ್ಮ RCB ಮ್ಯಾಗ. ಏನು ಪ್ರೀತಿ ಒಂದು ಕಡೆ ಲೆಕ್ಕನೇ ಸಿಗಲ್ಲ, ಅಷ್ಟು ಪ್ರೀತಿ ಮಾಡೋ ಮಂದಿ ಐತಿ. ಒಂದು ಕಡೆ ಬರೇ ದ್ವೇಷ ಮಾಡೋ ಮಂದಿ ಐತಿ. ಒಟ್ಟು RCB ಕಪ್ ಗೆಲ್ಲಬಾರ್ದು ಅಂತೇಳಿ ಇವತ್ತು ಕಾಯ್ಕೋತ ಕೂತಾವ್. ಯಾವ್ಯಾವ ಕಾಯ್ಕೋತ ಕೂತಾವು ಓಸು ಹೆಣಗಳಿಗೆ ಇವತ್ತು ಅವನ ಆತ್ಮಕ್ಕೆ ಶಾಂತಿ ಸಿಗತೈತಿ ಇವತ್ತು. ಯಾಕಂದ್ರೆ RCB ಕಪ್ ಗೆದ್ದ ಅವ್ರಿಗೆ ಶಾಂತಿ ಕೊಡೋಣ ಅಂತ ಇವತ್ತು ಅವನು ಒಯ್ದ. ಏನು ಇವತ್ತು ನೋಡ್ರಿ, RCB ಮತ್ತೆ ಈ ಕಡೆ ಪಂಜಾಬ್ ಫೈನಲ್ ಮ್ಯಾಚ್. ಎರಡು ಟೀಮ್ ಭಾಳ ಕೆಟ್ಟ ಅದಾವ, ಆದ್ರೆ RCB ಮಾತ್ರ ಭಾಳ ಕೆಟ್ಟ ತಿರ್ಸಟ್ ಕೆಟ್ಟೈತೆ ಅವನು ಒಯ್ದ. ಯಾಕಂದ್ರೆ ಮಿಕ್ಕಿ ಬಂದಿದ್ದ ಟೀಮ್ ಐತದ ಇದು ಟೀಮ್. ಈ ಟೀಮಿನ ಲೆಕ್ಕನೇ ಬೇರೆ. ಇನ್ನು ಪಂಜಾಬ್ದು ಹೇಳ್ಬೇಕಂದ್ರೆ ನೋಡ್ರಿ, 3 ಮ್ಯಾಚ್ ಆಗ್ಯಾವ. ಪಂಜಾಬ ನಾವು ಏನು ಒಂದು 2 ಲೀಗ್ ಆಡೀವಿ, ಒಂದು ಕ್ವಾಲಿಫೈರ್ ಆಡಿ. ಲೀಗ್ದಾಗ ಒಂದು ಗೆದ್ದಿವಿ, ಒಂದು ಸೋತೀವಿ. ಮೊನ್ನೆ ಕ್ವಾಲಿಫೈರ್ದಾಗ ಗೆದ್ದಿವಿ, ಅಂದ್ರೆ 3ದಾಗ ನಾವು 2 ಗೆದ್ದೀವಿ. ಇನ್ನು ಫೈನಲ್ದಾಗ ಬಿದ್ದೈತಿ. ಮೊನ್ನೆ ಮುಂಬೈ ಮತ್ತು ಪಂಜಾಬ್ ಇತ್ತು. ನನ್ನ ಆಸೆ ಏನಿತ್ತಪ್ಪ ಅಂದ್ರೆ ಅವನವ್ನು ಮುಂಬೈ ಬರ್ಬೇಕಿತ್ತು ಫೈನಲ್ಗೆ. ನಂದು ವಿಚಾರ ಏನಿತ್ತು ಅಂದ್ರೆ, ನಂದು ಅಟ್ಟ ಅದ ಬಹಳಷ್ಟು ಮಂದಿ ಬಂದ್ರೆ ಅವನವ್ನು ಮುಂಬೈನೇ ಬರ್ಬೇಕು. ಕೆಲವೊಂದಿಷ್ಟು ಮಂದಿ ಹೇಳ್ತಿರ್ತಾರ, ಇವನವ್ನು ಮಂದಿ ಅಪೋಸಿಟ್ ಮುಂಬೈ ಬಂದ್ರೆ ಹಂಗೆ ನೀವೋ ಬರ್ರಿ, ನಿಮ್ಮ ಅವನು ಮುಂಬೈ ಮತ್ತು ಅವ್ರ ಜೊತೆ ನೀವು ಬರ್ರಿ. ಕರೆ ನಮ್ಮ ಮುಂಬೈ ಕೂಡ ಹೊಡೆದಿತ್ತ ಅವನು. ಯಾಕಂದ್ರೆ ಸುಮ್ಮನೆ ಯಾವುದೋ ಒಂದು ಟೀಮ್ ಕೂಡ ಗೆಲ್ಲುವಂಥದ್ದು ಬೇಡ. 5 ಕಪ್ ಗೆದ್ದು ಏನು ಮೇರಿತಿರ್ತಾವಲ್ಲ ಟೀಮ್ಗಳು, ಅವ್ರ ಕರೆಸಿ ಅವ್ರ ಕೂಡ ಗೆಲ್ಲೋದೈತ್ಲ, ಅದು ಲೆಕ್ಕ ಬೇರೆ ಆಕೈತೆ. ಇರ್ಲಿ, ಇವತ್ತು ಪಂಜಾಬ್ ಬಂದೈತಿ. ಪಂಜಾಬ್ ಟೀಮು ನೋಡ್ರಿ ಭಾಳ ಕೆಟ್ಟ ಐತೆ ಟೀಮ್. ಅದನ್ನು ಈಗ ಅವ್ರದ್ದು ಬ್ಯಾಟಿಂಗ್ ಲೈನಪ್ ಬಗ್ಗೆ ನಾವು ಹೇಳ್ಬೇಕಂದ್ರೆ, ಸ್ಟಾರ್ಟಿಂಗ್ ಒಂದು 4 ಮಂದಿ ಹೆಂಗೆ ಅದು ಗುಜರಾತ್ ಇತ್ತಲ್ರಿ, ಇವ್ರದ್ದು ಸೇಮ್ ಹಂಗೆ. ಏನು 4 ಮಂದಿ ಹೋದು ಫಸ್ಟಿಗೆ ಅಂದ್ರೆ ಇವ್ರದ್ದು ಟೀಮ್ ಇನ್ನು ಹಿಡಿಯೋರು ಯಾರಂಗಿಲ್ಲ, ಅಂದ್ರೆ ಸರಳ ಹೋಗ್ಬಿಡ್ತಾರೆ ಇವರು. ಫಸ್ಟ್ ಓಪನರ್ ಆಗಿರ್ಬೋದು ಒಂದನ ಈ ಜಾಸ್ ಇಂಗ್ಲೀಷ ಮತ್ತು ಈ ಕಡೆ ಶ್ರೇಯಸ್ ಅಯ್ಯರ್. ಮಾನ್ಯ ನೋಡ್ರಿ ಎಂಥ ಮ್ಯಾಚ್ ಏನು ಸುದ್ದಿ ಅದ. ಮುಂಬೈ ಕೂಡ 200 ರನ್ ಮ್ಯಾಗ ಹೊಡೆದ್ರು, ಅದನ್ನ ಸರಳ ಚೇಂಜ್ ಮಾಡಿದ್ರು. ರಾತ್ರಿ 2 ಮಟ್ಟ ಆತದ, ಅರ್ಧ ಜಾಗರಣೆನೇ ಆಗ್ಬಿಡ್ತದ. ಇವತ್ತು ಹಂಗ ಮಳಿ ಬರೋ ಸಾಧ್ಯತೆ ಐತೆ ಅಂತ ಹೇಳ್ಯಾರ. ಮಳಿ ಬಂದ್ರು ಒಂದು 2 ತಾಸು ಲೇಟ್ ಮಾಡಿ ಚಾಲೂ ಮಾಡ್ತಾರೆ ಮ್ಯಾಚ್. ಅಟ್ಟಕ್ಕೂ ಮತ್ತ ಮಳಿ ಬರ್ತಂದ್ರೆ ನಾಳೆ ಇರ್ತೈತ್ಲ. ಇನ್ನು ನಾಳೆನೂ ಮಳಿ ಬರ್ತದೆ, ಹೊಯ್ಕೊಳ್ಳೋಣ ಅಂತ ಹೇಳಿ ಹಂಗೆ ಕೇಳಬೇಡ್ರಿ. ನಾಳೆ ಅಷ್ಟೇನು ಹಂಗಂಗಿಲ್ಲ, ಮ್ಯಾಚ್ ಆಕೈತೆ ಅಂತ ಹೇಳ್ಯಾರ. ಇನ್ನು ಮುಂದಿನ ಅವ್ರಿಗೆ ಬಿಟ್ಟಿತ್ತ, ಯಾರು ನಡೆಸ್ತಾರ ಅವರು ನೋಡ್ರಿ. ಮೊನ್ನೆ ಶ್ರೇಯಸ್ ಅಯ್ಯರ್ ಮುಂಬೈ ಕೂಡ ಮ್ಯಾಚ್ ಇತ್ತು, 200 ಅವ್ರು ಹೊಡೆದ್ರು, ಅದನ್ನು ಚೇಂಜ್ ಮಾಡಿದ ಮನುಷ್ಯ ನಿಂತ ರಾತ್ರಿ 2 ನಿಂತು ಮ್ಯಾಚ್ ಕಳೆಯಾಕ ಮಾಡಿ ಗೆಲ್ಸಿ. ದೊಡ್ಡ ಬೌಲರ್ಗಳು ಇದ್ದು ಅವ್ರ ಕಡೆ, ಬುಮ್ರಾ ಏನೇನೋ ದೊಡ್ಡ ಬೌಲರ್ಗಳು. ಆದ್ರೆ ಮುಂಬೈದ ಕೆಲಸ ಆಗಲಿಲ್ಲ. ಅವ್ರದ್ದು ನೆಟ್ವರ್ಕ್ ಏನು ಸರ್ವರ್ ಡೌನ್ ಆಗಿಬಿಟ್ಟಿತ್ತು, ಕೆಲಸ ಆಗಲಿಲ್ಲ ಮುಂಬೈದವ್ರದ್ದು. ಸೋತಾರ್ರಿ ಅವರು, ಸೋತ್ರು ಹೋದ್ರು. ಪಂಜಾಬ್ದವ್ರು ಬಂದ್ರು. ನೋಡ್ರಿ ಇವತ್ತು ಏನೈತ್ಲ RCBದ ಫೈನಲ್ ಮ್ಯಾಚ್, ಒಂದು ಐತಿಹಾಸಿಕ ಕ್ಷಣ ನಾವೆಲ್ಲ ಸಾಕ್ಷಿ ಆಗ್ಲತ್ತೀವಿ. ಯಾಕಂದ್ರೆ ಈ ಕಡೆ ನಮ್ಮ RCBನೂ ಕಪ್ ಗೆದ್ದಿಲ್ಲ, ಈ ಕಡೆ ಪಂಜಾಬ್ದವರು ಗೆದ್ದಿಲ್ಲ. ಯಾರು ಗೆಲ್ತಾರಲ್ಲ ಅದು ಅವ್ರದ್ದು ಫಸ್ಟ್ ಟ್ರೋಫಿ ಇರ್ತೈತಿ. ಇನ್ನು RCB ಕಪ್ ಗೆತ್ತಂದ್ರ ನಾಳೆ ಇಡೀ ಕರ್ನಾಟಕದಾಗ ಮಂದಿ ಎಲ್ಲ ನಮ್ಮ RCB ಅಭಿಮಾನಿಗಳು ಏನೇನು ಮಾಡಬೇಕು, ಯಾವ್ಯಾವ ಥರದ ಕಾರ್ಯಕ್ರಮಗಳು ನಾವು ಹಾಕೋಬೇಕು, ಹಂಗೆ ಭಾಳಷ್ಟು ಮಂದಿ ವಿಚಾರ ಮಾಡ್ಲಾಕತ್ತಾರ. ಎಷ್ಟೋ ಮಂದಿ ಓಣಿ ನಾವು ಹೆಂಗೆ ಈ ಗಣಪತಿ ಹಬ್ಬದಾಗ, ಈ ಹನುಮ ಜಯಂತಿ ಟೈಮ್ದಾಗ ಹೆಂಗೆ ಒಂದೊಂದು ಗುಡಿಯಾಗ ಹೆಂಗೆ ನಾವು ಈ ಅನ್ನಪ್ರಸಾದ ಇಟ್ಟಿರ್ತೀವಿ, ಆ ರೀತಿ RCB ಕಪ್ ಗೆತ್ತಂದ್ರೆ ಎಲ್ಲ ಓಣ್ಯಾಗ ನಾವು ಅನ್ನಪ್ರಸಾದ ಇಡೋಣ ಅಂತೇಳಿ ವಿಚಾರ ಮಾಡತ್ತಾರ. ಇವತ್ತು ಮ್ಯಾಚ್ ಐತಿ. ಇವತ್ತು ನೋಡ್ರಿ, ನಾಳಿದಟ್ಟ ಅಲ್ಲ, ಇವತ್ತು ಮಂದಿ ಸ್ಕ್ರೀನ್ ಹಾಕ್ಲಾತ್ತಾರ, ಎಲ್ಲೆಲ್ಲೋ ಸ್ಕ್ರೀನ್ ಹಾಕ್ಲಾತ್ತಾರ. ಮೊನ್ನೆ ನಾನು ವಿಡಿಯೋ ನೋಡಿದೆ, ಕಲಬುರಗಿದಾಗ ಇಡೀ ಎಲ್ಲ ನಮ್ಮ RCB ಅಭಿಮಾನಿಗಳು ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರು. 50, 60, 100 ಮಂದಿ ಹೋಗಿ ಪೂಜೆ ಮಾಡಿದ್ರು. ಒಬ್ರೊಬ್ರು ಎಲ್ಲ ಕಡೆನೂ ಅದು ಐತ್ರಿ. ಒಂಥರ ನಿಷ್ಕಲ್ಮಶವಾದ ಪ್ರೀತಿ ರೀ RCB ಅಭಿಮಾನಿಗಳದ್ದು. ಹೆಂಗಂದ್ರೆ ಒಟ್ಟ ಕಪ್ಪುಡ್ತಾರ ಇಲ್ಲ ಅವ್ರದ್ದು, ಏನು ಸ್ವಚ್ಛ ಮನಸ್ಸು ಅವ್ರದ್ದು. ಇಟ್ಟ ದಿನ ಏನೈತ್ಲ ತೋರ್ಲಿ, ನೀವೆಲ್ಲ ಆರಾಮಾಗಿರ್ರಿ, ಖುಷಿಯಾಗಿರಿ. ಎಂಥ ಟೀಮ್ ಅದ್ರ ತಕ್ಕಂತೆ ಅವನವನ ಅಭಿಮಾನಿಗಳು. ಒಂದು ನಿಷ್ಕಲ್ಮಶವಾದ ತನ್ನ ಟೀಮ್ ಗೆದ್ರ ಊರಿಗೆಲ್ಲ ನಾವು ಅನ್ನ ಹಾಕೋನು. ಅವನವನು ಒಟ್ಟ ಇವತ್ತು ಫೈನಲ್ ಮ್ಯಾಚ್ ಹೋಗೋದು ನೋಡ್ರಿ. RCB ಫೈನಲ್ ಗೆದ್ರ ಬೇರೆ ಮಾತ.
ಅವನು ಗೆಲ್ಲೋಕ್ಕಿಂತ ಮೊದಲ ಎಷ್ಟೋ ಮಂದಿ ಪೂಜೆ ಗೀಜೆ ಮಾಡ್ಲಾಕತ್ತಾರ, ಎಲ್ಲೆಲ್ಲೋ LED ಸ್ಕ್ರೀನ್ ಹಾಕ್ಲಾತ್ತಾರ ಮಂದಿಗೆ ಅನುಕೂಲ ಆಗಲಿ ಅಂತೇಳಿ. ನಾವು ಬಿಜಾಪುರದಾಗ ನಮ್ದಲ್ಲಿ ಐನಾಪುರ ಕ್ರಾಸ್, ಜಲನಗರ ಐನಾಪುರ ಕ್ರಾಸ್ ಬಳಿಕ ನಾವು ಒಂದು LED ಸ್ಕ್ರೀನ್ ಹಾಕ್ಲಾತೀವಿ. ನೋಡಿ ಎಲ್ಲರೂ ಸಾರ್ವಜನಿಕರೇ ಒಂದು ಖುಷಿ ಎಂಜಾಯ್ ಮಾಡಲಿ ಎಲ್ಲರೂ ಅಂತೇಳಿ. ಅಟ್ಟ ಅಲ್ರಿ, ಮತ್ತು ನಾಳೆ ನಮ್ಮ ಇವತ್ತೇನ್ರ RCB ಕಪ್ ಗೆದ್ದೇ ಗೆಲ್ತೈತೆ. ಅವನು ಇದೆ ಇವತ್ತು ನಮ್ದು ಕಪ್ ಗೆತ್ತಂದ್ರ ನಾಳೆ ನಮ್ಮ ಬಿಜಾಪುರದಾಗ DJ ರ್ಯಾಲಿ ಇಟ್ಕೊಂಡ್ಬಿಟ್ಟಿವ್ರು. ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸರ್ಕಲ್ ಮಠ ನಾವು ಒಂದು DJ ರ್ಯಾಲಿ ಪ್ಲಾನ್ ಮಾಡೀವಿ. ಇಡೀ ನಾವೆಲ್ಲ ನಮ್ದು ಏನೋ ಒಂದು RCB ಅಭಿಮಾನಿಗಳ ಒಂದು ಏನು ಬಳಗೈತಿ, ನಾವೆಲ್ಲ ಕೂತು ಎಲ್ಲರೂ ಅಪನ ಹಾಕಿ ಒಂದು DJ ಎಲ್ಲ ಪದ್ಧತಿ ರೆಡಿ ಮಾಡಿ ಒಟ್ಟು ನಾಳೆ ನಾವು DJ ಹಚ್ಚಬೇಕಂತ ಪ್ಲಾನ್ ಮಾಡೀವಿ. ಈ ನಮ್ದು ಇದು ವಿಚಾರ ಇನ್ನು ನಿಮ್ಮ ಊರಾಗಿ ಏನೇನು ಅನ್ಕೊಂಡ್ರಿ ಅವೆಲ್ಲ ಕಮೆಂಟ್ ಹಾಕ್ರಿ. ಇನ್ನು RCB ಇವತ್ತು ಪಂಜಾಬ, ಇನ್ನು ನಮ್ದು ಟೀಮ್ ಬಗ್ಗೆ ಮತ್ತು ಅವ್ರ ಟೀಮ್ ಬಗ್ಗೆ ನಾವು ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಮಾಡ್ಕೋತ ನಾವು ಕೂತೀವಿ ಅಂದ್ರೆ, ಇನ್ನು ನೋಡ್ರಿ ಪಂಜಾಬ್ದಾಗಂತರೂ ಏನು ಅವರು ಓಪನರ್ಗಳು ಬರ್ತಾರಲ್ಲ, ಅವು ಒಂದು 2 ಪ್ಲೇಯರ್ಗಳು ಅದಾವ್ರಿ ಪಂಜಾಬ್ದಾಗ. ಯಾರು ಒಬ್ರು ಪ್ರಿಯಾಂಶ್ ಆರ್ಯ ಅವರು ಮತ್ತು ಅವ್ರ ಜೊತೆ ಪ್ರಭು ಸಿಮ್ರನ್ ಸಿಂಗ್ ಅಂತ ಒಬ್ರು ಅದಾರ. ಇವರು ಇಬ್ಬರು ಒಂದು 400 100 ಹಿಂಗೆ ರನ್ ಮ್ಯಾಗ ಹೊಡೆದರ್ಕ್ರೆ ಓಪನರ್ ಇವ್ರು ಬರ್ತಾರೆ. ಹಿಂದಿನ ಮ್ಯಾಚ್ ಅವರು ಗೋಲ್ ಆಗೈತಿ, ಇನ್ನು ನಮ್ಮ RCB ಕೂಡ ಗೋಲ್ ಆಗೈತಿ. ಅದ್ರ ನಿತ್ರ ಚಲೋ ಆಡ್ತಾರೆ, ಲೀಗ್ದಾಗೆಲ್ಲ ಚಲೋ ಆಡ್ಯಾರ ಅವರು. ಇನ್ನು ಒನ್ ಡನ್ ಅಂತರೂ ಜಾಶ್ ಇಂಗ್ಲಿಷ್ ಬರ್ತಾರ, ಅವ್ರು ಆದ್ಮೇಲೆ ಶ್ರೇಯಸ್ ಅಯ್ಯರ್ ಅವ್ರು ಬರ್ತಾರೆ. ಶ್ರೇಯಸ್ ಅಯ್ಯರ್ ಅಂತರೂ ಈಗ ಸದ್ಯಕ್ಕೆ ಅವ್ರದ್ದು 700 ಸನಿ ಅದಾವೇನು 700 ದಾಟ್ಯಾವ ಗೊತ್ತಿಲ್ಲ ರನ್. ಅವರು ಚಲೋ ಆಡ್ಯಾರ, ಇಡೀ IPL ಮಸ್ತ್ ಆಡ್ಯಾರ. ಹಿಂದಿನ ಮ್ಯಾಚು ನಾವು ನೋಡ್ಬೋದು, ಬೆಂಕಿ ಬ್ಯಾಟಿಂಗ್ ಆಡ್ಯಾರ. ಇನ್ನು ನೆಹಾಲ್ ವಧೇರ ಮತ್ತು ಶಶಾಂಕ್ ಸಿಂಗ್, ಸ್ಟೋನಿಸ್ ಇಷ್ಟಂತೂ ಇವ್ರದ್ದು ಬ್ಯಾಟಿಂಗ್ ಲೈನಪ್ ಐತೆ. ಫಸ್ಟ್ ಏನು 4 ಪ್ಲೇಯರ್ ಅದಾವಲ್ಲ ಅವು 4 ಮಂದಿ ನಾವು ಔಟ್ ತೆಗಿಬೇಕು. ಇನ್ನು ಬೌಲಿಂಗ್ನಾಗ ನೋಡ್ರಿ ಚಾಲ್ ಇರಲಿಲ್ಲ, ಮೊನ್ನೆ ಚಾಲ್ ಬಂದಾರ ಮತ್ತು ಹರ್ಷದೀಪ್ ಸಿಂಗ್ ಇರ್ತಾರ, ಮತ್ತು ನಮ್ಮ ಕರ್ನಾಟಕದ ವಿಜಯ್ ಕುಮಾರ್ ವೈಶಾಖ. ಇದು ಪಂಜಾಬ್ದ ಐತ್ರಿ. ನಮ್ದು ಏನು RCB ಹೇಳ್ಬೇಕಾದ್ರೆ ನೋಡ್ರಿ, ನಾವು ಸಾಲ್ಟ್ ಬರ್ತಾರ್ರಿ, ಸಾಲ್ಟ್ ಅಂತರೂ ಬೆಂಕಿ ಬಬಲಾದಿ ಬ್ಯಾಟಿಂಗ್. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಸಾಹೇಬ್ರದಂತರೂ ಒಂದು 600 ಮ್ಯಾಗೆ ಹೊಡೆದಾರ. ಇಡೀ ಹೋಲ್ ಸೀಸನ್ ಬೆಂಕಿ ಬ್ಯಾಟಿಂಗ್ ಆಡತ್ತಾರ. ಅದೇ ಒಂದು ನಮಗೆ ದೊಡ್ಡ ಹೆಲ್ಪ್ ಆಗೈತಿ. ಇನ್ನು ಒನ್ ಡನ್ ನೋಡ್ರಿ, ಅಗರ್ವಾಲ್ ಬರ್ಬೋದು ಅಥವಾ ಪಟೇದಾರರು ಬರ್ಬೋದು, ಅದು ಕಂಡೀಷನ್ ನೋಡಿ ಬರ್ತಾರ. 2 ಪ್ಲೇಯರ್ ಬಗ್ಗೆ ನಾವು ಮಾತಾಡೋವಂಥದ್ದಲ್ಲಿ 2 ನಾವು ಬಾಳ್ಕೆಟ್ ಆಡತ್ತಾರ ಅವರು. ಅದಾದಮೇಲೆ ಟೀಮ್ ಡೇವಿಡ್ ನೋಡ್ರಿ, ಅವ್ರದ್ದು ಏನ ಆರಾಮಾಗಿಲ್ಲ ಅವ್ರು, ಏನ ಕಾಲ್ದಾಗ ಹಂಗೆ ಒಳ್ಳೆ ಕೂತದ, ಏನೋ ಆಗೈತಲ್ರಿ. ಇನ್ನು ಅವ್ರ ಬದಲಿ ಲಿವಿಂಗ್ ಸ್ಟೋನ್ಗೆ ಆಡಿಸ್ಲಾತ್ತಾರ. ಇವತ್ತಿನ ಮ್ಯಾಚ್ದಾಗ ಲಿವಿಂಗ್ ಸ್ಟೋನಿಗೆ ಆಡಿಸ್ತಾರೋ ಇಲ್ಲೋ ಅನ್ನೋಂಥದ್ದು ಗೊತ್ತಿಲ್ಲ. ಟೀಮ್ ಡೇವಿಡ್ ಅಂತೂ ಸದ್ಯಕ್ಕೆ ಫಿಟ್ ಇಲ್ಲ ಅಂತೇಳಿ ಅದು ನ್ಯೂಸ್ ಬಂದೈತ್ರಿ, ಬಟ್ ಗೊತ್ತಿಲ್ಲ ಏನಾಗತ್ತೆ ಅಂತೇಳಿ. ಇನ್ನು ಲಿವಿಂಗ್ ಸ್ಟೋನ್ ಅಂತೂ ಫಾರ್ಮ್ದಾಗಿಲ್ಲ. ಇಡೀ ಹೋಲ್ ಸೀಸನ್ ನೋಡಿದ್ರೆ ಎಷ್ಟು ಮ್ಯಾಚ್ ಅವ್ರಿಗೆ ಆಡ್ಸ್ಯಾರಲ್ಲ, ಆಲ್ಮೋಸ್ಟ್ ಏನೂ ಆಡೇ ಇಲ್ಲ ಅವರು. ಇನ್ನು ಇವತ್ತು ಅವ್ರ ಬದಲಿ ಯಾರಿಗೆ ಆಡಿಸ್ತಾರೆ, ಒಂದು ನ್ಯೂಜಿಲ್ಯಾಂಡ್ ಪ್ಲೇಯರಿಗೆ ತರಿಸ್ಯಾರ, ಬಟ್ ಅವ್ರಿಗೆ ಆಡಿಸ್ತಾರೋ ಇಲ್ಲ ನನ್ನ ಪ್ರಕಾರ ಅವ್ರಿಗೆ ಆಡ್ಸಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಮ್ಯಾಚ್ ಆಡಿಲ್ಲ ಅವ್ರು, ಈಗ ಲೀಗಿಲ್ಲ. ಒಮ್ಮೆ ನಾವು ಫೈನಲ್ ಆಡಿಸಿಬಿಟ್ಟೇವು ಅಂದ್ರೆ ಒಮ್ಮೆ ಭಾಳ ಪ್ರೆಷರ್ ಇರ್ತೈತಿ, ಆ ಟೈಮ್ದಾಗ ಆಡ್ತಾರೋ ಬಿಡ್ತಾರೋ ಗೊತ್ತಿರಂಗಿಲ್ಲ. ಅವ್ರ ಬದಲಿ ಒಂದು ಬೌಲರ್ನ ತರಬಹುದು, ತುಷಾರ್ ಅವ್ರಿಗೆ ತರಬಹುದು. ಯಾಕಂದ್ರೆ ಇನ್ನೊಂದಿಷ್ಟು ನಾವು ಬಲಿಷ್ಠ ಮಾಡಕ್ಕೆ, ಯಾಕಂದ್ರೆ ಯಾರ್ಕರ ಸ್ಪೆಷಲಿಸ್ಟ್ ಅದಾರ, ಯಾರು ನಮ್ಮ ಕಡೆ ಒಬ್ರು ತುಷಾರ್ ಶ್ರೀಲಂಕನ್ ಬೌಲರ್ ಅದಾರ. ಏನು ಅವ್ರ ಜಾಗದಾಗ ತುಷಾರ್ ಅವ್ರಿಗೆ ಆಡಿಸ್ತಾರೋ ಅಥವಾ ಮತ್ತೆ ಇಲ್ಲೊಂದು ಸ್ವಲ್ಪ ಬ್ಯಾಟಿಂಗ್ ಸ್ಟ್ರಾಂಗೇ ಇಲ್ಲ ಅಂತ ಹೇಳಿ ಮತ್ತೆ ಲಿವಿಂಗ್ ಸ್ಟೋನ್ಗೆ ಆಡಿಸ್ತಾರೋ ಗೊತ್ತಿಲ್ಲ. ನೋಡ್ಬೇಕು ಇವತ್ತು ಲಿವಿಂಗ್ ಸ್ಟೋನ್ ಆಡ್ತಾರೋ ಅಥವಾ ಅವ್ರ ಬದಲಿ ತುಷಾರ್ ಆಡಿಸ್ತಾರೋ ಗೊತ್ತಿಲ್ಲ. ಮತ್ತು ಇನ್ನ ಡೆಪ್ತ್ ನಾವು ಬಂದೀವಿ ಅಂದ್ರೆ, ನಾವು ಒಳಗೆ ಬಂದೀವಿ ಅಂದ್ರೆ, ನಮ್ಮ 4 ವಿಕೆಟ್ 5 ವಿಕೆಟ್ ಹೋದ್ರು ನಮ್ಮ ಕಡೆ ಜಿತೇಶ್ ಶರ್ಮಾ ಅವ್ರು ಅದಾರ, ಕುರ್ನಾಲ್ ಪಾಂಡ್ಯ ಅವ್ರು ಅದಾರ, ಮತ್ತು ಶೆಫರ್ಡ್ ಅದಾರ. ನೋಡಿ ಇದೆಲ್ಲ ನಾವು ಫಸ್ಟ್ ನಮ್ದು 4 ಮಂದಿ ನಡು ಮತ್ತು ಫಸ್ಟ್ 4 ಮಂದಿ ಆದರೂ ಮತ್ತೆ ಬರುವಂಥ 4 ಮಂದಿ ನಮ್ದು ಏನೈತಿಲ್ಲ ಒಟ್ಟು ಟೋಟಲ್ ಒಂದು 7-8 ಮಟ್ಟ ನಮ್ದು ಪೂರ್ತಿ ಬ್ಯಾಟಿಂಗ್ ಭಾಳ ಕೆಟ್ಟ ಅಂದ್ರೆ ಪಂಜಾಬ್ಗಿಂತ 2 ಪಟ್ಟು ನಮ್ದು ಸ್ಟ್ರಾಂಗ್ ಇದೆ ಟೀಮ್. ಎಲ್ಲ ಥರ ಆಡೋರು ಅದಾರ, ಸ್ಲೋ ಆಡೋರು ಅದಾರ, ಹೊಡಿ ಕಡಿ ಎಲ್ಲ ಥರದ ಆಡುವಂಥದ್ದು ಒಂದಕ್ಕಿಂತ ಒಂದು ಖತರ್ನಾಕ್ ಪ್ಲೇಯರ್ ನಮ್ಮ RCBದಾಗ ಅದಾರ. ಇನ್ನು ಬ್ಯಾಟಿಂಗ್ ಎಷ್ಟು ಸ್ಟ್ರಾಂಗ್ ಐತಿ ಅದರಷ್ಟೇ ನೀವು ತೂಕಿ ಹಿಡಿದ್ರೆ ತಿಗೋರಿ 2 ಸಮ ಬರ್ತಾವೆ. ಯಾಕಂದ್ರೆ ಬೌಲಿಂಗು ಅಷ್ಟೇ ಅನ್ನಾಹುತೈತಿ. ಹ್ಯಾಜಲ್ವುಡ್ ಅವ್ರು ನೋಡ್ರಿ, ಹ್ಯಾಜಲ್ವುಡ್ ಮನೆ ಕರ್ಸಿದ್ವಿ, ಆರಾಮಿರ್ಲಿಲ್ಲ ಅಂತ ಊರಿಗೆ ಹೋಗಿದ್ರು, ಪಾಟ್ನೆ ವಸ್ತಿ ಬಸ್ಸಿಗೆ ಕರ್ಸಿದ್ವಿ, 3 ವಿಕೆಟ್ ತೆಗೆದ್ರು. ಇನ್ನು ಸುಯೇಶ್ ಶರ್ಮಾ 3 ವಿಕೆಟ್ ತೆಗೆದ್ರು. ಕುರ್ನಲ್ ಪಾಂಡ್ಯ ಆಗಿರ್ಬೋದು, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಏನು ಬಾಲಿಂಗರ್ ಯಶ್ ದಯಾಳ್ ಹೊಕ್ಕ ಠಕ್ ಟಿಕ್ ಬೋಲ್ಡ್ ಅನ್ನೋತ್ತು ಏನೋ ಬಾಲಿಂಗ್ ಲೈನಪ್ ಐತೆ ನಮ್ದು. ಎದುರಾಗೂ ನಮ್ದು ಕಮ್ಮಿಲ್ಲ, ಆ ಪರಿ ಅನ್ನಾಹುತ್ ಪ್ಯಾಕ್ ನಮ್ದು RCB ಟೀಮ್ ಐತೆ. ಪಂಜಾಬಿಗೆ ನಾವು ಕಂಪೇರ್ ಮಾಡಿದೆವು ಅಂದ್ರೆ ಪಂಜಾಬ್ಗಿಂತನೂ ನಮ್ದು ಟೀಮ್ ಸ್ಟ್ರಾಂಗ್ ಐತಿ. ನಾವು ಸ್ಟ್ರಾಂಗ್ ಅದೀವಿ. ಪಂಜಾಬ್ ಕೂಡ ಆಲ್ರೆಡಿ ನಾವು 2 ಮ್ಯಾಚ್ ಅವ್ರೊಳಗೆ ಗೆದ್ದೀವಿ ಅಂಥೇಳಿ ನಾವು ಬಿಡೋಂಗೂ ಇಲ್ಲ. ಅದಕ್ಕೆ ನಾವು ಯಾವುದೇ ಕ್ಷಣದಾಗೂ ನಾವು ಎಲ್ಲೇ ನಾವು ಮ್ಯಾಚನ್ನು ಈಸಿಯಾಗಿ ನಾವು ತಗೊಳ್ಳೋಂಗಿಲ್ಲ, ಎಂಥದೇ ಇಲ್ಲ ಅದು.
ನಾವು ಆರಾಮ್ ಗೆಲ್ಲುವಂಥದ್ದು ಮ್ಯಾಚ್ ಇದ್ರು ಅದನ್ನ ನಮಗೆ ಭಾಳ ಟಫ್ ಆಯ್ತು ಅಂತ ನಾವು ಅನ್ಕೊಂಡ ಅದನ್ನು ನಾವು ಒಟ್ಟು ಮ್ಯಾಚ್ ಗೆಲ್ಲೋ ಕಡೆ ನಾವು ಲಕ್ಷ್ಯ ಕೊಡ್ಬೇಕ್ರಿ. ಇವತ್ತಿನ ಮ್ಯಾಚ್ ಮಾತ್ರ ಭಾಳ ಕೆಟ್ಟ ಹೈ ವೋಲ್ಟೇಜ್ ಮ್ಯಾಚ್ ಐತ್ರಿ. ಯಾಕಂದ್ರೆ ಎರಡು ಅನಾಹುತ ಟೀಮ್ಗಳದಾವು. ಇವತ್ತಿನ ಫೈನಲ್ ಮ್ಯಾಚ್ ಐತಿ ನೋಡ್ರಿ, ಪಕ್ಕ ಒಂದು ಪೈಸಾ ವಸೂಲ್ ಅಂತ ಹೇಳಿದ್ರು ತಪ್ಪಾಗಂಗಿಲ್ಲ. ಇನ್ನು ನಮ್ಮ RCB ಗೆಲ್ಲಬೇಕಂತೇಳಿ ಇಡೀ ಕಟ್ಟರ್ RCB ಅಭಿಮಾನಿಗಳು ಏನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳತ್ತಾರ. ಇನ್ನು ಪಂಜಾಬಿಗೆ ಎಲ್ಲಿ ಅಂತೇಳಿ ಅವನ ನಮ್ಮ ಅಪೋಸಿಟ್ ಟೀಮ್ಗಳು ಏನು ನಾವು ಉಳ್ಕಿದ್ದು ಈ ಪಂಜಾಬ್ ಒಂದು ಬಿಟ್ಟು ಏನು ಉಳ್ಕಿದ್ದು 8 ಟೀಮ್ ಅದ, ಒಟ್ಟು ಪಂಜಾಬ್ ಸಪೋರ್ಟ್. ಒನ್ ಆ್ಯಂಡ್ ಒನ್ಲಿ ನಮ್ದು RCB ಒನ್ ಮ್ಯಾನ್ ಶೋ, ಒನ್ ಮ್ಯಾನ್ ಆರ್ಮಿ ಟೀಮ್ ಅದ. ಯಾವುದು ಬರ್ತದೆ ಬರಲಿ, ಒಕ್ಕಿ ಹೊಡಿತೀನಿ ಅಂತೇಳಿ ಇವತ್ತು ವಿಚಾರ ಮಾಡ್ಯಾರ. 18 ವರ್ಷದ ಕನಸು ಇವತ್ತು ನನಸಾಗಬೇಕ್ರಿ. ಕೋಟ್ಯಾಂತರ ಅಭಿಮಾನಿಗಳ ಒಂದು ಕನಸು ಇವತ್ತು ನನಸಾಗಬೇಕು. ಇವತ್ತ ರಾತ್ರಿ RCB ಕಪ್ ಎತ್ತಬೇಕು. ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಬೇಕು. ಯಾಕಂದ್ರೆ ಇಡೀ ಜಗತ್ತಿನ್ಯಾಗ ನಾವು ಏನೇನೋ ನೋಡ್ಬೇಕು ಎಲ್ಲ ನೋಡಿ ಮುಗಿಸಿಬಿಟ್ಟಿವಿ. ಇನ್ನು ನೋಡೋದು ಅದು RCB ಕಪ್ ಎತ್ತೋದು. ಅದಕ್ಕೋಸ್ಕರ ನಾವು ಕಾಯ್ಕೋತ ಕೂತೀವಿ. ಏನೇ ಆದ್ರೂ ನಾವು RCBಗೆ ಬಿಟ್ಟು ಕೊಡೋ ಮಕ್ಕಳಲ್ಲ. ಏನೇ ಆದರೂ ನಾವು ಅದನ್ನ ಅಷ್ಟೇ ಪಾಸಿಟಿವ್ ಆಗಿ ತಗೋತೀವಿ. ಇವತ್ತು 100,000 ಪಟ್ಟ ನಮ್ದು RCBಗೆ ಸಪೋರ್ಟ್ ಐತಿ. RCB ಅಂದ್ರೆ RCB, ಏನೇ ಆದರೂ RCBಗೆ ಬಿಟ್ಟು ಕೊಡೋ ಮಕ್ಕಳು ನಾವಲ್ಲ. ಇವತ್ತು ಮ್ಯಾಚ್ ಮಾತ್ರ ನಾವು ತಿಂಡಿಲಿ ಆಗೋದೈತಿ, ಅದನ್ನು ತಿಂಡಿಲಿ ಆಗಬೇಕು. ಮ್ಯಾಚ್ ಮುಗ್ಯಾನ ಬೆಂಕಿ ಬಬಲಾದ ರಿವ್ಯೂ ಜೊತೆ ಬರ್ತೀನಂತ್ರಿ. ಎಲ್ಲರೂ ಕಾಯ್ಕೋತ ಕೂತೀವಿ. ಎಲ್ಲರಿಗೂ ದೇವ್ರಿಗೆ ಬೇಡ್ಕೊಳತ್ರಿ. ಎಲ್ಲರೂ ಬೇಡ್ಕೊರಿ, ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತು RCB ಕಪ್ ಗೆಲ್ಲಿ. ನಮಸ್ಕಾರ. ಮತ್ತೆ ಸಿಗ್ತೇನೆ ಅಂತ ಇವತ್ತು ರಾತ್ರಿ ಜೈ RCB.